ಮೊದಲು ಪಡೆದಿದ್ದೇನೆ ಎನ್ನುವ ಕಾರಣದಿಂದ ನಾ ಹಿರಿಯವ ದೊಡ್ಡವ ಅಂತ ಹೇಳುವುದಕ್ಕೆ ಹೊರಟಿದ್ದೀನಿ. ಮೊದಲು ಪಡೆದಿದ್ದೇನೆಂಬ ಕಾರಣ ಅಲ್ಲ, ಮೊದಲೂ ಪಡೆದಿದ್ದೇನೆ, ಸರ್ವಶ್ರೇಷ್ಠವನ್ನು ಆದದ್ದನ್ನು ಹೊಂದಿದ್ದೇನೆ ಅಂತ. ಕೇವಲ ಪಡೆದದ್ದಷ್ಟನ್ನೇ ಇಟ್ಟುಕೊಂಡರೆ ಸಾಕಾಗುವುದಿಲ್ಲ, ವಿನಿಯೋಗದಲ್ಲಿ ಏನು ಎನ್ನುವುದು ಪ್ರಧಾನವಾಗುತ್ತದೆ. ಪಡೆದದ್ದನ್ನೇ ಅಲ್ವಾ ವಿನಿಯೋಗಿಸುವುದು. ದೊಡ್ಡವರಾಗುವುದರಲ್ಲಿ 3 ವಿಭಾಗ ಉಂಟು ಬ್ರಹ್ಮ. ಹೇಗೆ? ಕೆಲವರು ದುಡಿದು ದೊಡ್ಡವರಾಗುವುದು, ಕೆಲವರು ಯಾರ್ಯಾರನ್ನು ದುಡಿಸಿಯೇ ದೊಡ್ಡವರಾಗುವುದು, ಮತ್ತೆ ಕೆಲವರು ಬರೇ ಪ್ರಚಾರದಲ್ಲೇ ದೊಡ್ಡವರಾಗುವುದು. ನಾನು ಕಳೆದ ಕಲ್ಪದ್ದನ್ನು ಅವಲೋಕಿಸಿ ಮಾತನಾಡುವುದಲ್ಲ, ಮುಂದಿನ ಕಲ್ಪಕ್ಕೆ ಏನು ಎನ್ನುವುದನ್ನು ಯೋಚಿಸಿ ಮಾತನಾಡುವುದು. ಮುಂದಿನದ್ದನ್ನು ಹಿಂದಿನದ್ದನ್ನು ತುಲನೆ ಮಾಡಿ ಮಾತಾಡ. ಎಲ್ಲವೂ ಸೃಷ್ಟಿ ಆದ ಬಳಿಕ ಎನ್ನುವಂತಹ ಪ್ರಜ್ಞೆ ಇರಲಿ. ಖಂಡಿತ ಸೃಷ್ಟಿ ಆದ ಮೇಲೆ ಏನು ಎನ್ನುವುದನ್ನು ಪೂರ್ವ ಚಿಂತನೆಯಲ್ಲೇ ತೊಡಗಿಸಿಕೊಳ್ಳಬಲ್ಲ ಸಾಮರ್ಥ್ಯವುಳ್ಳವರು ನಾವು ಮೂರ್ತಿತ್ರಯರು. ಪೂರ್ವ ಚಿಂತನೆ ಅಲ್ಲ, ನಮಗೀಗ ಬಂದಿರುವಂತಹ ಅರಿವು ಏನು ಮಾತಿಯಿಂದ ಎನ್ನುವುದನ್ನೇ ಅವಲೋಕಿಸಿ ಚಿಂತಿಸಬೇಕೇ ವಿನಃ ಮುಂದೇನಾಗುತ್ತದೆ ಎನ್ನುವುದನ್ನು ಯೋಚಿಸಿ ಮಾತನಾಡುವುದಲ್ಲ ಹರಿ. ಈಗ ಈ ಯೋಚಿಸು, ನೀ ದೊಡ್ಡವಾಗುವುದಕ್ಕೆ ಹೊರಟದ್ದು ಮುಂದೆಗೋ ಹಿಂದಿಗೋ ಅಲ್ಲಲ್ಲ. ಬ್ರಹ್ಮ ಎನ್ನುವಂತಹ ಶಬ್ದವನ್ನು ಆಧಾರವಾಗಿಟ್ಟುಕೊಂಡು ನಾವು ಮಾತಾಡಿ. ಈಗ ನೀ ಬ್ರಹ್ಮ ಎನ್ನುವ ಶಬ್ದದ ನೆಲೆಯಿಂದಲೇ ಮಾತಾಡುತ್ತಿದ್ರೆ ನೀನು ಎಲ್ಲಿಗೆ ದೊಡ್ಡವ? ಮುಂದಿನದ್ದನ್ನಲ್ಲ, ಈಗ ಮುಂದಿನದ್ದನ್ನಲ್ಲ. ಈಗ ದೊಡ್ಡವಾಗುವುದು ಹೇಗೆ? ಕರ್ಮದಿಂದ. ನಾ ದೊಡ್ಡವ ಅಂತ ಯಾರು ತಾನು ದೊಡ್ಡವನಾದವ ಪ್ರಾಮಾಣಿಕವಾಗಿ ಹೇಳಿಕೊಳ್ಳುವ ಯಾವಾಗ ಅವನ ಕರ್ಮವನ್ನು ಕಂಡು ಇತರರು ಸೂಚಿಸಬೇಕು ಅವ ದೊಡ್ಡವ. ಕರ್ಮ ಯಾವಾಗ? ಕರ್ಮ ಇನ್ನು ಆಗಬೇಕು. ನೀ ಕರ್ಮಕ್ಕೆ ತೊಡಗಲಿಲ್ಲ ಬ್ರಹ್ಮ, ಬದಲಾಗಿ ವಿಷಯ ಸೃಷ್ಟಿಗೆ ಹೊರಟಿದ್ದ. ಇದರಿಂದ ಉಂಟಾಗುವುದು ವಿಷಾದವೇ ವಿನಃ ಯಾವ ಮೋದವೂ ಸಿಗುವುದಿಲ್ಲ. ಮೋದದಿಂದ ಸ್ವೀಕರಿಸಿದರೆ ವಿಷಾದ ಆಗುವುದಿಲ್ಲ ಹರಿ. ಮೋದದಿಂದ ಸ್ವೀಕರಿಸುವುದು, ಮೋದದಿಂದ ನಿನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಬೇಕಾದ್ರೆ ಬ್ರಹ್ಮನ ಇಚ್ಛೆ ಬೇಕು ಅಂತ. ಬ್ರಹ್ಮ ಯಾವ ಕಾರಣಕ್ಕೂ ನಾವು ಒಬ್ಬನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳಬೇಕು ಅಂತಿದ್ರೆ ಪರಿಪೂರ್ಣವಾಗಿ ಅವನನ್ನು ಅರಿತುಕೊಳ್ಳಬೇಕು. ಈ ಅರ್ಥಂಬರ್ಥ ಅರಿತುಕೊಂಡ್ರೆ ಪರಿಣಾಮ ಏನಾಗುತ್ತದೆ? ಭವಿಷ್ಯದಲ್ಲಿ ಅದರ ಪರಿಣಾಮ ನಾವೇ ಅನುಭವಿಸಬೇಕು. ಮಾತೆ ನಮಗೆ ಕೊಟ್ಟದ್ದು ಏನು? ನೀನಾಡಿದ ಅರ್ಧಂಬರ್ಧವ ಅಲ್ಲ, ಮತ್ತೆ ಪೂರ್ಣ ಅಲ್ವಾ? ನಿನ್ನನ್ನು ತಿಳಿಯುವ, ನನ್ನನ್ನು ತಿಳಿಯುವಲ್ಲಿ ನನಗೆ ಮಾತೆ ಪೂರ್ಣ ಅನುಗ್ರಹ ಮಾಡಿದ್ದಾಳೆ ಅಂತ ಮಾಡಿದ. ಮತ್ತೆ ನೀ ಮಾಡಿದಂತಹ ನೀ ಆಡುವಂತಹ ಅರ್ಧಂಬರ್ಧವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ನೀ ಕೇಳು, ನಿನಗೆ ಮಾತ್ರ ಕೊಟ್ಟದ್ದಲ್ಲ, ನೀ ನಮ್ಮತನ್ನು ಒಮ್ಮೆ ನೋಡು. ನೀ ಹೇಳು, ಅದು ಕೇಳು, ನಾನಂತರ ಹೇಳಬೇಡ, ಪೂರ್ತಿ ಹೇಳು. ನಿನಗೆ ಒದಗಿದ ಅನುಭವದ ಆಧಾರದಲ್ಲಿ ಹೇಳು, ಮುಂದಿನದನ್ನು ಚಿಂತಿಸಿ ಹೇಳಬೇಡ ಅಂತ. ನನಗೆ ಅರ್ಧಂಬರ್ಧ ಅಂತ ಆಡಿದ್ದಲ್ಲ. ಒಬ್ಬನ ಹಿರಿಮೆಯನ್ನು ತಿಳಿಯಬೇಕು ಅಂತಿದ್ರೆ ಅವನ ಬಗೆಗಾಗಿ ಪೂರ್ತಿ ಅರಿವಿರಬೇಕು. ಒಬ್ಬನ ಬಗ್ಗೆ ತಿಳಿಯಬೇಕಾದದ್ದಲ್ಲ, ಇನ್ನು ಬ್ರಹ್ಮನೆಂಬ ಒಬ್ಬನ ಬಗ್ಗೆ ತಿಳಿ ಅಂತ. ನಿನ್ನ ಬಗ್ಗೆ ಆಡಿದ್ದು ಅವನನ್ನು ತಿಳಿಯದೆ ದೊಡ್ಡವ ಅಂತ ಒಪ್ಪಿಕೊಂಡರೆ ಪರಿಣಾಮದಲ್ಲಿ ನಾವೇ ಅದನ್ನು ಅನುಭವಿಸಬೇಕಾಗುತ್ತದೆ. ಈಗ ನಿನ್ನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳುವಲ್ಲಿ ತಡೆಯನು ಬಲ್ಲೆಯ? ನಿನಗೆ ನಮಗಿಂತ ಹೆಚ್ಚು ಇಲ್ಲ ಎನ್ನುವುದೇ ಸ್ಪಷ್ಟ. ಹೇಗೆ ಇಲ್ಲ? ಏನು ಇಲ್ಲ? ಕೇಳು, ಬ್ರಹ್ಮ ಅಂದ್ರೆ ದೊಡ್ಡದು, ವಿಷ್ಣು ಅಂದ್ರೆ ಏನರ್ಥ? ಸರ್ವವ್ಯಾಪಕ. ಎಲ್ಲಿ ಸರ್ವವ್ಯಾಪಕ? ನಿನ್ನ ಸೃಷ್ಟಿಯನ್ನು ಸರ್ವಗತತ್ವ ಎನ್ನುವುದನ್ನು ಮೀರಿ ನಿನ್ನ ವ್ಯಾಪಕತ್ವ ಅಲ್ಲ, ನಾನು ಅದನ್ನೇ ಆಡಿದ್ದು. ಈಗ ನೀ ಮುಂದುವರಿಸಬೇಡ, ಕೇಳು ಸರಿ. ನಿನ್ನ ಸೃಷ್ಟಿ ಎಲ್ಲಿ ವ್ಯಾಪಿಸುವುದು ಉಂಟು. ಈಗ ಒಂದು ಸೃಷ್ಟಿ ಆಗಬೇಕಿದ್ರೆ ಅದಕ್ಕೊಂದು ಕ್ಷೇತ್ರ ಬೇಕಾಗುತ್ತದೆ. ಇಲ್ಲಿ ಕ್ಷೇತ್ರ ರೂಪವಾಗಿ ನಿಲ್ಲುವುದು ವಿಷ್ಣು ಎನ್ನುವ ವ್ಯಾಪ್ತಿ. ವಿಷ್ಣು ಎನ್ನುವ ವ್ಯಾಪ್ತಿಯ ಒಳಗೆ ನಿನ್ನ ಸೃಷ್ಟಿಯೇ ವಿನಃ ಅದರಿಂದ ಹೊರಗಲ್ಲ. ಯಾರು ಹೇಳಿದ್ದು? ನಾ ಹೇಳು. ಹೇಗೆ ಅದು? ನೀ ಸೃಷ್ಟಿ ಮಾಡುವುದು ಎಲ್ಲಿ? ವಿಷ್ಣುವಿನ ಪಾಲನೆಯ ಒಳಗೆ. ಅದಲ್ಲ, ಅದು ಹೇಗಾಗುತ್ತದೆ? ಈಗ ನಿನ್ನ ಹೇಗಾಗುತ್ತದೆ? ಈಗ ನಿನ್ನ ಸೃಷ್ಟಿಯನ್ನು ಪಾಲಿಸುವವ ಯಾರು? ನೀ ಪಾಲಿಸುವುದು ಯಾವುದನ್ನು ಅಂತ ಬೇಕಲ್ಲ? ನಿನ್ನ ಸೃಷ್ಟಿಯನ್ನು. ನನ್ನ ಸೃಷ್ಟಿಯಲ್ಲಿ ನೀನು ಹಾಡು ಆಗುವುದಲ್ಲ ಅಂತ ನಾನು ಹೇಳುವುದಿಲ್ಲ. ಮತ್ತೆ ನೀ ಸೃಷ್ಟಿಸಿದ್ದು ಉಳಿಯಬೇಕಾದ್ರೆ ನನ್ನ ಪಾಲನೆ. ನಾ ಸೃಷ್ಟಿ ಮಾಡಿದ ಬಳಿಕ ಉಳಿಯಬೇಕಾದದ್ದು. ಮೊದಲು ನನ್ನ ಸೃಷ್ಟಿಯನ್ನು ಒಪ್ಪಿಕೋ ಅಂತ. ಬ್ರಹ್ಮ, ನಿನ್ನ ಸೃಷ್ಟಿಯನ್ನು ಒಪ್ಪುತ್ತೇನೆ, ಸೃಷ್ಟಿಸುವ ನಿನ್ನನ್ನು ದೊಡ್ಡವ ಅಂತ ಒಪ್ಪುವುದಿಲ್ಲ. ಒಪ್ಪದೇ ಸೃಷ್ಟಿಯೇ ನಿನ್ನ ಪಾಲನೆಗೆ ಹೇತುಕಾರಕವಾದ. ಜನ್ಮನ ಜಾಯತೆ ಜಂತು, ಜನ್ಮದಿಂದ ಜಂತುವಾಗುತ್ತದೆ. ಮುಂದೆ ಕರ್ಮಕ್ಕೆ ತೊಡಗಬೇಕು ಅಂತಿದ್ರೆ ಅದು ಬೆಳೆಯಬೇಕು. ಕರ್ಮಕ್ಕೆ ತೊಡಗುವುದು, ಈಗ ಬೆಳೆಯುವುದು ಹೇಗೆ? ನಿನ್ನ ಸೃಷ್ಟಿ ಎನ್ನುವುದು ಸೂಕ್ಷ್ಮ, ಸ್ಥೂಲಗೊಳ್ಳುವುದು ಎಲ್ಲಿಂದ? ಜೀವಿಯೊಂದು ಪ್ರಾಣಮಯ, ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ
ಮನೋಮಯಾದಿ ಕೋಶಗಳಿಂದ ವಿವರ್ತನೆಯನ್ನು ಹೊಂದುತ್ತದೆ. ಅಷ್ಟಾಗಬೇಕಿದ್ರೆ ಏನಾಗಬೇಕು? ಕಾಲ ಕಾಲಕ್ಕೆ ಬೇಕಾದನ್ನು ಕೊಟ್ಟು ಪಾಲಿಸಬೇಕು. ಇಲ್ಲಿ ಕೊಡುವವ ನಾನು, ಸೃಷ್ಟಿಸುವವ ನೀನು. ನೀನಾಡುವಂತಹ ಆನಂದಮಯವು ಅಥವಾ ನೀನಾಡುವಂತಹ ವಿವರ್ಧನೆಯು ಎಲ್ಲಿಂದ ಎನ್ನುವಂತಹ ಕಲ್ಪನೆ ನಿನಗೆ ಬೇಕು. ಕೊಡುವುದೆಲ್ಲಿಂದ ಸೃಷ್ಟಿ ಮಾಡಿ ಆ ಸೃಷ್ಟಿಯನ್ನೇ ನೀನು ಆಹಾರ ರೂಪವಾಗಿ ಕೊಡ್ತೀರಿ. ನೀ ಕರ್ಮ ಅಂತ ಆಡುತ್ತಿ. ನೀ ಮಾಡುವಂತಹ ಕರ್ಮಕ್ಕೆ ಹೇತುಕಾರಕವಾದಂತಹ ಭಾವವನ್ನು ತುಂಬುವ ಬ್ರಹ್ಮ ಎನ್ನುವ ಯೋಚನೆ ಇರಲಿ ಅಂತ. ಈಗ ನೀ ಯೋಚನೆ ಮಾಡು. ನೀ ಒಂದು ಸೃಷ್ಟಿ ಮಾಡುತ್ತ, ಸೃಷ್ಟಿಯಾದ ಜೀವಿಗೆ ನೀ ಆಹಾರ ಕೊಡ್ತೀಯಾ? ಅಲ್ಲ, ನೀ ಕೊಡ್ತೀಯಾ? ನಾನೇ ಕೊಡುವುದು ಅಂತ. ಕೊಡುವುದು ಬೆಳೆಸಿ ಕೊಡುವುದು. ಬೆಳೆಸುವುದೆಲ್ಲಿಂದ? ನೀ ಸೃಷ್ಟಿಯನ್ನೇ ವೃದ್ಧಿಸಿ ನಾ ಮಾಡಿದಂತಹ ಸೃಷ್ಟಿಯನ್ನೇ ಆಹಾರವಾಗಿ ಕೊಡುವುದು. ನೀ ಪ್ರತ್ಯೇಕವಾಗಿ ಆಹಾರ ತಯಾರಿಸಿ ಕೊಡುವುದಲ್ಲ. ನಿನಗೆ ಸುಲಭದ ಉಪಮೆ ಒಂದು ಕೊಡ್ತೇನೆ. ಏನದು? ಒಂದು ಬಹುದೊಡ್ಡದಾದ ಕ್ಷೇತ್ರ ಇರ್ತದೆ. ಅಲ್ಲಿ ಒಬ್ಬ ಬೀಜ ಬಿತ್ತುವವ ಬರ್ತಾನೆ, ಬಿತ್ತುತ್ತಾನೆ, ಹೋಗುತ್ತಾನೆ. ಅದು ಸೃಷ್ಟಿ. ಅದನ್ನು ಬೆಳೆಸುವವ ಚೆನ್ನಾಗಿ ಬೆಳೆಸ್ತಾನೆ. ಬೆಳೆಸಿದುದರ ಪರಿಣಾಮವಾಗಿ ಅದರಲ್ಲಿ ಮತ್ತಷ್ಟು ಬೀಜಗಳ ವೃದ್ಧಿಯಾಗುತ್ತದೆ. ಅದನ್ನು ಕೊಯ್ಲಿಕ್ಕಾಗುವಾಗ ಒಬ್ಬ ಬರ್ತಾನೆ, ಕೊಯ್ಯುವವ ಕೊಯ್ಯುತ್ತಾನೆ, ಹೋಗುತ್ತಾನೆ. ಅಲ್ಲಿ ಬಿತ್ತಿದವ ಹೊಲಕ್ಕೆ ಯಜಮಾನ ಅಲ್ಲ, ಕೊಯ್ದವನು ಅಲ್ಲ, ಬೆಳೆಸಿದವನೇ ಯಜಮಾನ. ವಿಶ್ವವೆನ್ನುವ ಈ ಕ್ಷೇತ್ರದಲ್ಲಿ ಬ್ರಹ್ಮನ ಸೃಷ್ಟಿ ಎನ್ನುವ ಪಾತ್ರ ಬಿತ್ತುವಲ್ಲಿ ಸೀಮಿತ, ವಿಷ್ಣುವಿನ ಪಾಲನೆ ಎನ್ನುವ ವ್ಯಾಪ್ತಿ ಯಾಜಮಾನ್ಯದ ಸಂಕೇತ. ಚೆನ್ನಾಗಿ ಬೆಳೆಸಬೇಕು, ಕೆಟ್ಟದ್ದಾಗಿ ಬೆಳೆಸಬೇಕು ಎನ್ನುವ ಹಾಗೆ ಯೋಚನೆ ನಿನ್ನದ್ದ? ನಿರ್ವಾತವಾದ ಯೋಚನೆ ನನ್ನದೇ, ಬರವಣಿಗೆ ನಿನ್ನದು. ಬೇಡ, ನನ್ನ ಇಚ್ಛೆ. ಆಗುದಿಲ್ಲ. ನನ್ನ ಇಚ್ಛೆ ಯಾಕೆ ಆಗುದಿಲ್ಲ? ಕ್ರಿಯಾ ಜ್ಞಾನ. ಇಚ್ಛೆ ಪೂರ್ಣಗೊಳ್ಳುವುದು ಕ್ರಿಯೆಯಿಂದ, ಕ್ರಿಯೆ ರೂಪುಗೊಳ್ಳುವುದು ಜ್ಞಾನದಿಂದ. ಆದ್ದರಿಂದ ಇಚ್ಛೆ ಮೊದಲು, ಅಂದ್ರೆ ಪ್ರಥಮ ಮೆಟ್ಟಿಲು ನಿನ್ನತ್ತು. ಪಂಚಾಂಗ ಮಾತ್ರ. ಗೋಡೆ ನಾನು, ಮಾಡುವವ ಗೃಹ ಪ್ರವೇಶಕ್ಕೆ ಬಂದವ ಪಂಚಾಂಗ ಕಟ್ಟಿದ್ದು ಯಾರು ಅಂತ ಕೇಳುವುದಿಲ್ಲ, ಮನೆ ಮಾಡಿದ್ದು ಯಾರು ಅಂತ ಕೇಳುವುದು. ಆದ್ದರಿಂದ ಪರಿಪೂರ್ಣವಾದ ಪ್ರಪಂಚವನ್ನು ರೂಪು ಒಡೆಯುವವ, ಕಾಣಿಸಿಕೊಡುವವ, ಪಾಲನಾ ಕರ್ತೃವಾದ ನಾನಲ್ಲದೆ ಸೃಷ್ಟಿಕರ್ತನಲ್ಲ. ನಿನ್ನ ಅಪ್ರಸ್ತುತವಾದಂತಹ ಉದಾಹರಣೆಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಆಡುವುದನ್ನು ಕೇಳು. ನಾ ಜೊಳ್ಳಾದದ್ದನ್ನು, ನಿರ್ವಾತವಾದದ್ದನ್ನು ಸೃಷ್ಟಿಸಿದ್ರೆ ನೀ ಒಳ್ಳೆಯದನ್ನು ಕೆಟ್ಟದನ್ನು ಕೊಡುವುದು ಹೇಗೆ ಅಂತ ಬೇಕಲ್ವಾ? ಈಗ ಈ ಜೊಳ್ಳಾದದ್ದನ್ನು ಸೃಷ್ಟಿ ಮಾಡ್ಲಿಕ್ಕೆ ಇರುವ ಅಷ್ಟೇ ಇರುವುದು. ಎಲ್ಲವೂ ಈ ಜೊಳ್ಳಾದದ್ದನ್ನು ಸೃಷ್ಟಿ ಮಾಡುವುದು ನಿನ್ನ ಸ್ವಂತಿಕೆಯಿಂದಲೋ? ಚೆನ್ನಾಯತವಾದಂತಹ ಪಾಪಾಯ ಕರ್ಮಕ್ಕೆ ಅನುಗುಣವಾಗಿ ಚೆನ್ನಾಗಿ ತುಲನೆ ಮಾಡಿ ನಾ ಕಾರಣಿಕನಾಗಿ ಗೋಚರಿಸುವುದಕ್ಕೆ ಅದು ಮೂಲಕಾರಕವಾದದ್ದು. ಆದರೆ ನಿನಗಿಲ್ಲಿ ಸ್ವಂತಿಕೆ ಇಲ್ಲ. ದೊಡ್ಡ ಅಸ್ತಿಕೆ. ಮತ್ತೆ ನಿನಗೇನು ಸ್ವಂತಿಕೆ? ಪುಟ ನೋಡ್ತಿ, ಮುಂದಿನ ಪುಟದಲ್ಲಿ ಅಲ್ಲ, ಕರ್ಮಕ್ಕೆ ತಕ್ಕುದಾಗಿ ಬರೆಯುವುದು ನೀ ಹೌದು ಅಂತಿದ್ರೆ, ಕರ್ಮಾಯತ್ತವಾದದ್ದನ್ನು ಜನ್ಮಾಯತ್ತವಾಗಿ ನೀವು ವಿನಿಯೋಗಿಸುವುದು ಹೌದು ಅಂತಿದ್ರೆ, ಜೀವಿಯೇ ಅವರ ಕರ್ಮಕ್ಕೆ ಜನ್ಮಕ್ಕೆ ವ್ಯತ್ಯಯಕ್ಕೆ ಕಾರಣ ಅಲ್ಲದೆ ಹಾಗಾಗುವುದಿಲ್ಲ. ಹರಿ, ಯಾಕೆ? ಮತ್ತೆ ನನ್ನ ಉದ್ಯೋಗಕ್ಕೆ, ನನ್ನ ಕರ್ತೃತ್ವಕ್ಕೆ ಏನು ಬೆಲೆ ಉಂಟು? ನೀನೇ ಅರ್ಥ ಮಾಡಿಕೊಳ್ಳಬೇಕು. ನನ್ನಲ್ಲಿ ಕೇಳುವುದಲ್ಲ. ದೊಡ್ಡವರಾಗಲಿಕ್ಕೆ ಹೋಗಬೇಕಿದ್ರೆ ನೀನಾಡಿದಂತಹ ಕ್ರಿಯೆ ನನ್ನ ಇಚ್ಛೆಯ ಒಳಗುಂಟು, ನೀನಾಡಿದಂತಹ ವಿವರ್ಧನೆ ನನ್ನ ಸೃಷ್ಟಿಯ ಒಳಗುಂಟು. ನಿನಗೆ ಎಲ್ಲವೂ ಮೂಲ ಬ್ರಹ್ಮನ ಸೃಷ್ಟಿಯ ವಿನಃ ನಿನ್ನ ಸ್ವ ಇಚ್ಛೆ, ನಿನ್ನ ಸ್ವಂತಿಕೆ ಅಲ್ಲ ಅಂತ ನಾ ಆಡುವುದು. ನಾನೇನಿದ್ದರೂ ಕೂಡ ಮುಂದಿನ ಸೃಷ್ಟಿಗೆ ಬೇಕಾದದ್ದನ್ನು ಅನುಗುಣವಾಗಿ ಮಾತನಾಡುತ್ತೇನೆಯೇ ವಿನಃ ನಿನ್ನ ಹಾಗೆ ಕಪೋಲ ಕಲ್ಪಿತವಾದದ್ದನ್ನು ಪೋಣಿಸಿ ಆಡುವುದಲ್ಲ. ಕಪೋಲ ಕಲ್ಪಿತ ನಿನ್ನ ಗೃಹವೋ ನಿನ್ನ ಯಾವುದರಲ್ಲಿ ಭವಿಷ್ಯವನ್ನು ಚಿಂತಿಸಬಹುದಾದದ್ದೇ ಇಲ್ಲಿ ನಡೆಯಬೇಕಾದದ್ದು. ಆಗಬೇಕಾದದ್ದಲ್ಲ. ಹೋದ ಕಲ್ಪದಿಲ್ಲಯ ಮಾತ ಪ್ರಪಂಚವ ಮೋದದಿ ಸೃಜಿಸುವರೆ ಮುಂದೆ ಆಗಬೇಕಾದ್ದೇನು ಎನ್ನುವ ಪಾರಲೌಕಿಕ ಚಿಂತನೆ ಬೇಕು. ನೀ ಅದನ್ನು ಮಾಡಲಿಲ್ಲ. ನಿಲ್ಲು, ನೀ ಅದನ್ನು ಮಾಡಲಿಲ್ಲ. ನೀ ನಿನ್ನ ಸೃಷ್ಟಿಯ ಉದ್ದೀಪನ ಏನುಂಟು, ನಿನ್ನ ಅಭಿಘಾತವಾದಂತಹ ದೊಡ್ಡಸ್ತಿಕೆ ಏನುಂಟು, ಅದನ್ನಾಡುವುದಕ್ಕೆ ಹೊರಟಿದ್ದಿ. ನೀ ಕರ್ಮದಲ್ಲಿ ತೊಡಗು ಬ್ರಹ್ಮ. ನಿನ್ನ ಹಿರಿಮೆಯನ್ನು ನಾವು ಒಪ್ಪುತ್ತೇನೆ. ಪ್ರಚಾರದ ಬ್ರಹ್ಮನನ್ನು ಮದಭರಿತನಾದ ವಿಧಿ ಎನ್ನುವ ಹಾಗೆ ಭಾವಿಸಬೇಡ.
ಮದ ಅಂತ ಹೇಳಿದ್ರೇನು? ಅಹಂಕಾರ ಅಲ್ಲ, ಉನ್ಮಾದತೆ. ಸರಿ. ತನ್ಮಯನಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. ಈ ಮದ ತನ್ಮಯನಾಗಿ ನನ್ನನ್ನು ನಾ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳುತ್ತೇನೆ, ಅದು ನನಗೆ ಮದವೇ ವಿನಃ ಮದಭರಿತನಾಗಿ ನಾನು. ತನ್ಮಯತೆ ಎನ್ನುವುದು ಎಲ್ಲಿ? ಎಲ್ಲಿ? ಕಜ್ಜದಲ್ಲಿ, ಕಜ್ಜದಲ್ಲಿ, ಕಾಯದಲ್ಲಿ, ಕಾರ್ಯದಲ್ಲಿ. ಇನ್ನೊಬ್ಬನ ಮುಂದೆ ನಾ ದೊಡ್ಡವ ಅಂತ ಹೇಳುವಲ್ಲಿ ಅಲ್ಲ, ಇನ್ನೊಬ್ಬನ ಮುಂದೆ ಅಹಂಕಾರವನ್ನು ಕಾಣಿಸಿ ಮದಭರಿತನಾಗಿ ರಾಜಸ ಗುಣದ ಉನ್ಮೇಲಿತ ಸ್ಥಿತಿಯಲ್ಲಿ ನೀ ಆಡಿದ್ರೆ ಅದನ್ನು ನಾವು ಒಪ್ಪುವುದಕ್ಕಾಗೋದಿಲ್ಲ. ಆದಿಮಾಯೆಯ ಮಕ್ಕಳಲ್ಲಿ ಭೇದ ಕಲ್ಪಿಸುವುದಕ್ಕೆ ನಾ ಸಿದ್ಧನಿಲ್ಲ. ನೀ ಆರಂಭಿಸುವವ, ನಾ ಮುಂದುವರಿಸುವವ, ಅವ ಮುಗಿಸುವವ. ಆದ್ದರಿಂದ ನಿನ್ನಗಿಂತ ಯಾವ ಕಾರಣಕ್ಕೂ ನಾವು ಸಣ್ಣವರಲ್ಲ. ಹರಿಯೇ, ನನಗಿಂತ ನೀ ಸಣ್ಣವ, ಹರ ಸಣ್ಣವ ಎನ್ನುವ ಹಾಗೆ ಆಡಿದ್ದನ್ನು ನೀನು ಚೆನ್ನಾಗಿ ಯೋಚಿಸಬೇಕು. ಏನು? ನನ್ನ ಸೃಷ್ಟಿಯೇ ಎಲ್ಲದಕ್ಕೂ ಮೂಲ. ನನ್ನ ಸೃಷ್ಟಿಯ ಮೂಲಕವಾಗಿ ನಿನ್ನ ಪಾಲನೆಗೆ ಎಲ್ಲಾ ಅವಕಾಶಗಳು ಒದಗಿ ಬರುವುದು. ಆ ಕಾರಣದಿಂದ ನನ್ನ ಶ್ರೇಷ್ಠತೆಯನ್ನು ಒಪ್ಪಿಕೋ ಎನ್ನುವ ಹಾಗೆ ಆಡಿದ್ರೆ ನೀನು ಆಡುತ್ತಾ ಇದ್ದಿ ನನ್ನ ಕರ್ಮ ದೊಡ್ಡದು. ನೀ ಮೂಲ ಅಂತ ನಾವು ಒಪ್ಪದೇ ಇರುವುದಕ್ಕೆ ಕಾರಣ ಗೋತಕಲ್ಪದಲ್ಲಿ ಲಯವಾದದ್ದು ಆಂಶಿಕವಾಗಿ ಆದಿಮಾಯಿಯಿಂದ ನಿನಗೆ ದತ್ತವಾಗಿದೆ. ಏನಿದ್ದರೂ ಮೂಲ ಅವಳು. ಜಯತು ಜಯತು ಅಂತ ಹೇಳಬೇಕಾದದ್ದು ಅವಳಿಗೆ, ಬ್ರಹ್ಮನಿಗೆ ನಮ್ಮಿಂದ ಆಗುವುದಿಲ್ಲ. ನಾವು ಬ್ರಹ್ಮನನ್ನು ದೊಡ್ಡವ ಅಂತ ಒಪ್ಪುವುದಕ್ಕೆ ನಾನಂತೂ ಸಿದ್ಧನಿಲ್ಲ. ಒಪ್ಪಿಕೊಳ್ಳದೆ ಹೋದರೆ ಬ್ರಹ್ಮನ ಸೃಷ್ಟಿಯನ್ನು ಅವಧರಿಸಿ ನೀ ಪಾಲಿಸುವುದಾದರೂ ಹೇಗೆ ಹರಿ? ನೀ ಸೃಷ್ಟಿ ಮಾಡದೆ ಇದ್ದರೆ ಮುಂದೆ ನಾ ಏನು ಅಂತ ನಾ ಕಾಣಿಸಿ. ನಾ ಸೃಷ್ಟಿ ಮಾಡಲೇಬೇಕು. ನೀ ಮಾಡಬೇಕು, ನಿನ್ನ ಕರ್ತವ್ಯ. ನಾ ಸೃಷ್ಟಿ ಮಾಡಲೇಬೇಕು. ಹೌದಾ? ಸೃಷ್ಟಿಯ ಪೂರ್ವದಲ್ಲಿ ಈ ವಿಷಯ ಸೃಷ್ಟಿ ಆಗದೆ ಹೋದ್ರೆ ನಿನಗೆ ನನ್ನ ಬಗ್ಗೆ ಪೂರ್ಣ ಜ್ಞಾನ ಬರುವುದಿಲ್ಲ. ನೀ ಮಾತೆ ಕೊಟ್ಟ ಜ್ಞಾನವನ್ನು ಬದಿಗಿರಿಸಿ ನಿನ್ನ ಕಲ್ಪನೆಯಲ್ಲಿ ಮಾತಾಡಬೇಡ. ಪೂರ್ಣವಾದ ಜ್ಞಾನವನ್ನು ಅನುಸರಿಸಿ ಮಾತಾಡು. ಬ್ರಹ್ಮನ ಶ್ರೇಷ್ಠತೆಯನ್ನು ಒಪ್ಪಿಕೋ. ಈ ಮಾತೆ ಕೊಟ್ಟ ಜ್ಞಾನವನ್ನು ಬಳಕೆ ಮಾಡಿದ ರೀತಿ ಸರಿಯಲ್ಲ. ಸದ್ಬಳಕೆಯಿಂದಲೇ ಮುನ್ನಡೆ. ನಿನಗೆ ಕೈಲಾಸ ಕೊಟ್ಟಿದ್ದಾಳೆ, ಸತ್ಯಲೋಕ ಕೊಟ್ಟಿದ್ದಾಳೆ, ಅವನಿಗೆ ಕೈಲಾಸ ಕೊಟ್ಟಿದ್ದಾಳೆ, ನನಗೆ ವೈಕುಂಠ ನೀಡಿದ್ದಾಳೆ. ನಮಗೆ ಮೂವರಿಗೆ ವಾಸಕ್ಕೆ 3 ಕ್ಷೇತ್ರ. ನೀನು ನಿನ್ನ ಮನೆಗೆ ಯಜಮಾನ ಆಗುವುದರ ಜೊತೆಯಲ್ಲಿ ಆಚೆ ಮನೆಗೂ ಯಜಮಾನ ಅಂತ ಹೇಳಿದ್ರೆ ನಾವು ಒಪ್ಪುವುದಕ್ಕಾಗುತ್ತದೆ. ಹಾಗೆ ಆಗುತ್ತದೆ. ನಮ್ಮ ವ್ಯಾಪ್ತಿಗೆ ನಾವು ಯಜಮಾನರಾಗುವುದಲ್ಲ. ಹರಿಯೇ, ನಿಮ್ಮದೇನಿದ್ರು ಕರ್ತವ್ಯ, ನನ್ನದು ಅಧಿಕಾರ. ಅಧಿಕಾರವಾಣಿಯಿಂದ ಆಡುತ್ತಾ ಇದ್ದೇನೆ. ಶ್ರೇಷ್ಠತೆಯನ್ನು ಒಪ್ಪಿಕೋ. ಅಧಿಕಾರ ಪಡೆಯುವವನಿಗೆ ಸೇವಕ ಎನ್ನುವ ಭಾವ ಇದ್ದಾಗ ಮಾತ್ರ ಅವನ ಅಧಿಕಾರ ಸ್ಥಿರವಾಗಿ. ಸೇವಕನಾಗು, ಚೆನ್ನಾಗಿ ಸೇವಕನಾಗು. ನಿನ್ನಲ್ಲಿ ಸೇವ್ಯ ಭಾವ ಇರಲಿ, ಸೇವಕ ಭಾವ ಇರಲಿ, ಆವಾಗ ನಿನ್ನ ನಾಯಕತ್ವ ಒಪ್ಪುವ. ಹರಿ, ನೀನು ನನ್ನ ಅಧಿಕಾರವನ್ನು ಒಪ್ಪಿಕೊಳ್ಳುವುದಿಲ್ಲ. ಇಲ್ವೇ? ಹಾಗೆ ಒಳ್ಳೆಯ ಅಧಿಕಾರ ಕೊಟ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಒಳ್ಳೆಯ ಭಾವನೆಗಳಿರುವುದಿಲ್ಲ. ಕೆಲವರಿಗೆ ಇರುತ್ತದೆ. ಆ ಇರುವವ ಯಾರು ಅಂತ ನಾ ಗಮನಿಸಿದ್ದೇನೆ. ಜ್ಞಾನದ ಕಣ್ಣನ್ನು ಹೊಂದಿರುವ ಅವ ಏನು ಹೇಳುತ್ತಾನೆ ನೋಡೋಣ ನೋಡೋಣ. ಸಮಯದಿಂದ ನಿಮ್ಮದಾದಂತಹ ವಾದವನ್ನು ನಾನು ಕೇಳುತ್ತಾ ಇದ್ದವ. ಅದು ಸರಿದಾರಿಗೆ ಬರುವುದಿಲ್ಲ ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ಮಧ್ಯಪ್ರವೇಶ ಮಾಡಿದವನು ಅವ ದಾರಿ ತಪ್ಪಿಸಿದ್ದವು. ಈಗ ಅವನನ್ನು ದಾರಿಗೆ ತರುವ ಅಂತ ನಾ ಯೋಚಿಸಿ. ನೀನು ಮುಖ ನೋಡಿ ಎಲ್ಲ ಮಾತಾಡಬೇಡ, ನೇರ ನೋಡಿ ಮಾತಾಡು. ಈಗ ನೀನು ಹೇಳುತ್ತಿ ನಾನು ದೊಡ್ಡವ ಎಂಬ ಹಾಗೆ, ನೀನು ಹೇಳುತ್ತಿ ನಾನು ಸರ್ವವ್ಯಾಪಕ ಎಂಬ ಹಾಗೆ. ನಿಜ, ನಿಮ್ಮೊಳಗೆ ನೀವು ದೊಡ್ಡವರಾಗಿರಬಹುದು. ಆದ್ರೆ 3 ಮಂದಿಯನ್ನು ತುಲನೆ ಮಾಡಿ ನೋಡಿದಾಗ ನಿಮಗಿಬ್ಬರಿಗಿಂತ ಅಧಿಕ ನಾನಿದ್ದೇನೆ.
ಹೌದು, ನೀ ಅಧಿಕ. ಅದಕ್ಕೆ ಸಕಾರಣವೂ ಇದೆ. ಏನು? ಕೇವಲ ಎರಡೆರಡು ಅಕ್ಷಿಗಳನ್ನು ಹೊಂದಿದವರು ನೀವು. ನಿಜ. ನಾನು ಹಾಗಲ್ಲ, 3 ಕಣ್ಣುಗಳನ್ನು ಹೊಂದಿದ್ದೇನೆ. ಮುಕ್ಕಣ್ಣ. ಹಣೆಯಲ್ಲಿರುವುದು ಜ್ಞಾನದ ಕಣ್ಣು. ಅದು ಹಾಗೆ. ಈ 3ನೇ ರಂಗದಷ್ಟು ಅಪಾಯ ಯಾವುದೂ ಇಲ್ಲ. ಹೌದಾ? ಪ್ರಪಂಚ ದೃಷ್ಟಿಗೆ ಕಣ್ಣು ಮುಚ್ಚಿಕೊಂಡಿರಬಹುದು. ಒಂದು ವೇಳೆ ಸಿಟ್ಟುಗೊಂಡು ತೆರೆದೇ ಎಂದಾದ್ರೆ ಸಕಲವನ್ನು ಸುಡುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಆ ಬಳಿಕ ನಿಮಗೆಲ್ಲ ಒಂದೊಂದು ತಲೆ ಇರುವುದು. ನನಗ ಹಾಗಲ್ಲ, ಪಂಚಶಿರಗಳನ್ನು ಹೊಂದಿದ್ದೇನೆ. 5 ತಲೆ. ಸತ್ಯಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ ಎಂಬ ಹಾಗೆ. ಅಯ್ಯೋ ಹರನೆ, ತಲೆ ಎಷ್ಟುಂಟು ಎನ್ನುವುದು ಮುಖ್ಯ ಅಲ್ಲ. ಯಾಕೆ? ಸರಿ ಇದ್ದ ಒಂದೇ ತಲೆ ಕೋಟಿ ಕೋಟಿ ತಲೆ ತಲೆದೂಗುವ ಹಾಗೆ ಮಾಡ್ತದೆ. ಹಾಗಲ್ಲ, ಆದಿಮಾಯ ಕೊಟ್ಟಂತಹ ಕಾರ್ಯವನ್ನು ಪಂಚಶಿರಗಳಲ್ಲಿ ಯೋಚಿಸಿ ಮುಂದುವರಿಯುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದವನಿದ್ದೇನೆ. ಹಾಗೆಂದು ಬ್ರಹ್ಮನಾದಂತಹ ನೀನು ಸ್ವಲ್ಪ ಯೋಚಿಸಬೇಕಾಗ್ತದೆ. ನಿನ್ನದಾದಂತಹ ಸೃಷ್ಟಿ, ನನ್ನದಾದಂತಹ ಲಯ ಏನು ಕ್ಷಣಿಕವಾಗಿ ಕ್ಷಣ ಮಾತ್ರದಲ್ಲಿ ಆಗಿ ಹೋಗುತ್ತದೆ. ಹೌದಲ್ಲ? ಆದ್ರೆ ಪಾಲನೆ ಎನ್ನುವುದು ಹಾಗಲ್ಲ. ಮಾತೃ ಸ್ವರೂಪವಾದ ಕಾರಣ ದೀರ್ಘವಾದಂತಹ ದುಡಿಯುವವರೆಲ್ಲ ಹಾಗೆ. ದುಡಿಯುವವರು ಸ್ವಲ್ಪ ಸಮಯ ಅವರನ್ನು ತೊಡಗಿಸಿಕೊಳ್ಳಬೇಕೇ ಬೇಕು, ಕಷ್ಟಪಡಬೇಕು. ಹಾಗಾದ ಕಾರಣ ಈಗ ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ತೂಕ ಮಾಡಿ ನೋಡಂತೆ ಅಳತೆಯಲ್ಲಿ ಸಮಾನತೆ ಇರಬಹುದು, ಆದ್ರೆ ಹೆಚ್ಚು ಮೌಲ್ಯ ಯಾವುದಕ್ಕೆ? ಚಿನ್ನಕ್ಕೆ. ಚಿನ್ನದ ಬೆಲೆ ನಿನಗೆ ಗೊತ್ತಿಲ್ವೋ ಹರ? ಹಾಗಾದ ಕಾರಣವೇ ಅದನ್ನು ಅರಿತು ಹರಿಯಾದಂತಹ ನಿನ್ನಲ್ಲಿ ಐಕ್ಯನಾಗಬೇಕು ಎನ್ನುವ ಮನವಾಗಿದೆ. ಅವಕಾಶ ಒದಗಿಸಿ ಹರಿಹರರಲ್ಲಿ ಭೇದ ಇಲ್ಲ. ಇದು ಬ್ರಹ್ಮನಿಗೆ ಸೂಚನೆ. ನೋಡೋಣ, ಈ ಸಲ ಆದ್ರೂ ಈಚೆ ಬರ್ತಾನ ಅಂತ. ಒಳ ಬರುವುದಕ್ಕೆ ದಾರಿ ಇದೆ. ವಿಷಯ ಸೃಷ್ಟಿ ಮಾಡಿದೆ ನಾನು. ನಿಜ. ನೀ ಏನು ಸೃಷ್ಟಿ ಮಾಡಿದೆ? ನಾನು ವಿಚಾರ ಸೃಷ್ಟಿ ಮಾಡಿ. ವಿಚಾರ ಸೃಷ್ಟಿ ಮಾಡುವ ಹೀಗೂ ಆದಿಮಾಯ ನೇಮ ಏನು? 3 ಮಂದಿ ಸಮಾನರು. ಇದು ಇಬ್ಬರು ಇರುವುದಲ್ವ? ಈಗ ನೀನೇ ಬದಲಿಸಿದ್ದಲ್ವ, ನಾ ಬೇರೆ. ಹರ ನಿನ್ನನ್ನು ಸೇರಿದ. ನೀ ಭೇದ ಬಿಚ್ಚಗನಾಗಬೇಕೇ ವಿನಃ ನಮ್ಮಲ್ಲಿ ಭೇದ ಕಲ್ಪಿಸುವ. ಹರಿಯೇ, ಮಾತೆಯ ಅಂಬೋಣಕ್ಕೆ ವಿರುದ್ಧವಾಗಿ ನೀ ನಡೆದೆ. ಹರನನ್ನು ಸೇರಿಸಿಕೊಂಡೆ. ಅವ ಬಂದದ್ದು ಪರಿಣಾಮ ಏನಾಗುತ್ತದೆ? ಮಾತೆ ಆಡುವಂತಹ ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರ ಸ್ವರೂಪರಾಗಿ ನಿಲ್ಲೇಬೇಕು. ಅವನಿಗೂ ಗೊತ್ತುಂಟು ಎಲ್ಲಿ ಸೇರಿದ್ರೆ ಈ ಸಲ ಮೇಲೆ ಬಿದ್ದಿತ್ತು ಅಂತ. ಆದ್ದರಿಂದ ಮೇಲೆ ಬೀಳುವ ಕಡೆಗೆ ಸೇರಿದ. ಇರುವುದನ್ನು ಬಿಟ್ಟು ಸೇರಿದ್ರೆ ಅಪಾಯ ಉಂಟು. ಹರಿ, ಅವ ನಿನ್ನನ್ನು ಸೇರಿದ ಎಂದಾಕ್ಷಣ ಭೀತನಾಗುವವನಲ್ಲ. ಹೆದರಬೇಡ. ಬಾಯಿ ಮಾತಿಗೆ ಒಪ್ಪುವುದಿಲ್ವಲ್ಲ? ನಿನ್ನ ಬೆನ್ನಿಗೆ 4 ಬಾರಿಸಿ ಆದ್ರೂ ಕೇಳಿಸಿ. ಯುದ್ಧ ಮತ್ತೆಂತ ವಾದ. ಆದಿಮಾಯೆಯ ಮಕ್ಕಳಲ್ಲಿ ಸರಿಯಲ್ಲ ಬ್ರಹ್ಮ. ಏನಿದ್ದರೂ ನಾವೇನು ಎನ್ನುವುದನ್ನು ಅರ್ಥೈಸುವುದಕ್ಕೆ ಬದಲೊಂದು ಪಥ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದಲ್ಲಿದ್ದ ಸಕಲವು ಅಂಶಭೂತವಾಗಿ ನಮ್ಮ ಉದರದಲ್ಲಿ ಐಕ್ಯ ಹೊಂದಿದೆ ಎನ್ನುವುದು ಸ್ಪಷ್ಟ. ಮೂಲ ವಸ್ತುವಿನ ಅನ್ವೇಷಣೆ ಮಾಡೋಣ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವನೇ ದೊಡ್ಡವ. ಹರಿನಿರೂಪ, ಉದರ ಶೋಧನೆ ಮಾಡು. ನಿನ್ನ ಕ್ಷೇತ್ರ. ಒಳ ಹೋಗುವುದಕ್ಕೆ ಪಥ ಬಾಯಿ ತರದಿದ್ದೇನೆ. ಅರ್ಥ ಮಾಡಿಕೊಂಡೆ. ನನ್ನ ಶ್ರೇಷ್ಠತೆಯನ್ನು ಇವ ಚೆನ್ನಾಗಿ ಅರಿಯಬೇಕು. ನನ್ನಿಂದ ಸೃಜಿಸಲ್ಪಡುವ ಜೀವರಾಶಿಗಳಿಗೆ ಪ್ರಸ್ತುತಪಡಿಸಬೇಕು ಅನ್ನುವ ಹಾಗಿದ್ದರೆ ಒಳ ಸರಿದ ಇವ ಹೊರ ಬರಬಾರದು, ಕಷ್ಟವನ್ನು ಅನುಭವಿಸಬೇಕು. ಅದಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ನವದ್ವಾರಗಳನ್ನು ಬೇಡ, ಇವ ನನಗಿಂತ ಕನಿಷ್ಠ ಅನ್ನುವುದನ್ನು ಸಾರುವುದಕ್ಕೆ ಬೇಕಾಗಿ ಅಧೋದ್ವಾರವನ್ನು ತೆರೆದಿರಿಸಿ ಪರೀಕ್ಷಿಸ್ತೇನೆ. ನೋಡ ಶೋಧಿಸಿದೆನು ನಿನ್ನೋದರವೋ ಒಳಗೈಗಿನ ಭವದಲ್ಲಿ ಮಿದೆವಾ ಕೌತರಿರಯವಾದ ಸರ್ವವೇದಿ ಶೋಧಿಸಿದೆನು ನಿನ್ನೋದರವೋ ಒಳಗೈಗಿನ
ಅಕ್ಷಯ ಬ್ರಹ್ಮಾಂಡ ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಪ್ರಪಂಚದಲ್ಲಿದ್ದ ಸಕಲವು ನಿನ್ನ ಈ ಹೊಟ್ಟೆಯಲ್ಲೇ ಇದೆ. ಇರ್ಲಿಕ್ಕೆ ಉಂಟೆ ಒಂದು ನಿನ್ನ ಕ್ಷೇತ್ರದಲ್ಲಿ ತಲೆ ಎತ್ತು. ಎಲ್ಲರೂ ಮೌನ ಲಕ್ಷಣವನ್ನು ಹಾಗೆ ಯೋಚಿಸಿದ್ದಾರೆ. ಅಲ್ಲ ಯಾಕೆ ಹಾಗೆ ನೋಡಿದರೆ ಜಡ ಚೈತನ್ಯ ರಾಹಿತ್ಯ. ಹೋದ ಕಲ್ಪದ ಒಬ್ಬ ಬ್ರಹ್ಮ ಬೇಕಲ್ಲ, ನೋಡಿದೆ ನೋಡ್ಬೇಕಿತ್ತು ನೀನು ಆ ಬ್ರಹ್ಮನಲ್ಲಿ. ಅಯ್ಯೋ ಅವನ ಹರಿ ಏನಾಗಿದೆ ಹರಿ? ಆರಂಭಕ್ಕೆಲ್ಲ ಹೀಗೆ ಇದ್ದ, ಮತ್ತೆ ಮತ್ತೇನಿಲ್ಲ ಅಲ್ಲಿಗೆ ಹರಣಿದ್ದಾನೆ. ವಾದದಿ ಫಲ ಇಲ್ಲ, ಅವನದ್ದು ಸುದ್ದಿಯೇ ಇಲ್ಲ. ಹರನೋ ಮಾತಾಡ್ಲಿಲ್ಲ. ಇಲ್ಲ ನಾ ಇರುವುದು ಬೇಡವೇ? ಬೇಕಲ್ಲ, ಇದ್ದವಲ್ಲ ಮೇಲ್ವ ಇಲ್ಲದೆ ಕಿತ್ರ ಕಲ್ಪಾಂತದಲ್ಲಿ ಮೂರು ಮೂರ್ತಿಗಳಿಗೂ ಲಯ ಎನ್ನುವುದು ಇದೆ. ಇದೆ ಇರಲೇಬೇಕು ಹರಿ. ನಾ ಇಲ್ಲ ಯಾಕೆ? ಬಹುಶಃ ಎಲ್ಲಾ ಕಲ್ಪಕ್ಕೆ ನಾನೇ ಅಲ್ಲ. ಇನ್ನೊಂದು ಯೋಚನೆ ಇಲ್ಲ ಇಲ್ಲ ಅಂತಾದ್ರೆ ಮುಂದೆ ಹುಡುಕುವ ಅಲ್ವಾ? ಆ ನೆಟ್ಟಿನಿಂದ ಉದರದ ಮಧ್ಯ ಭಾಗದಲ್ಲಿ ನಿಂತೊಮ್ಮೆ ಸುತ್ತಲೂ ವೀಕ್ಷಿಸಿದೆ. ಬಂಗಾರಮಯ ಸುತ್ತಾ ಉಂಟು ನಿನ್ನ ಉದರ. ತಟ್ಟನೆ ನಿನಗೊಂದು ನಾಮಕರಣದ ವ್ಯವಸ್ಥೆ. ನಾಮಕರಣ ಯಾರು ಯಾರಿಗೆ ಮಾಡುವುದು? ನಾನು ನಿನಗೆ ಅಪ್ಪ ಮಗನಿಗೆ ಮಾಡುವುದು ಈ ತಂದೆ ಅತ್ಯ ಅಲ್ವಾ? ಎಷ್ಟು ಬೇಕಾ ಬಿರುದು ಪ್ರದಾನ ಮಾಡು, ಸ್ವೀಕಾರ ಮಾಡು. ನಿನ್ನ ಉದರ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅಷ್ಟೆಲ್ಲ ಬಂಗಾರಕ್ಕೆ ನಾನೇ ಅಪ್ಪ, ಆ ಬಂಗಾರಪ್ಪ ಆಗಲಿ ಆಯ್ತು. ನಿನ್ನಿಂದ ಪಡೆದುಕೊಂಡವು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇನಿದ್ರು ಕೂಡ ಅದು ಬ್ರಹ್ಮದೇವರು ಅಲ್ಲ. ಪಡೆದುಕೊಂಡದ್ದಕ್ಕೆ ಒಂದಷ್ಟನ್ನು ಸೇರಿಸಿ ಕೊಡುವಂತಹ ಶ್ರೇಷ್ಠತೆ ನನ್ನದ್ದು. ತಕ್ಕೊಂಡದ್ದನ್ನೇ ಕೊಡುವವರಿಲ್ಲ, ನೀ ಬೇರೆ ಬೇಕು ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದಿದ್ದೆ. ಹರಿ, ನೀನು ಬಂದದ್ದು ನೀ ಬಿಟ್ಟ ಬಂದ ತಮಗೆ ಗೊತ್ತಿಲ್ವೇ? ಬಿಟ್ಟ ನಿಮಗೆ ಗೊತ್ತಿಲ್ವೇ? ಹರಿ, ಬ್ರಹ್ಮದೇವರೇ, ಎದುರಲ್ಲಿ ಅಷ್ಟು ದ್ವಾರ ಇರುವಾಗ ನೀವೇನು ಹಿಂದಿನ ದ್ವಾರ ಬಿಟ್ಟದ್ದು? ಕಾರಣ ಉಂಟು. ನಾ ಶ್ರೇಷ್ಠ ನೋಡು, ನೀ ಕನಿಷ್ಠ ಎನ್ನುವುದನ್ನು ನನ್ನಿಂದ ಸೂಚಿಸಲ್ಪಡುವ ಜೀವರಾಶಿಗಳು ಅರಿಬೇಕು. ನಿಮ್ಮದ್ದು ಕೆಳದ್ವಾರ, ನಿಮ್ಮದ್ದು ಕನಿಷ್ಠ ಅಲ್ಲ, ಅದು ಶ್ರೇಷ್ಠ. ನನಗೂ ಗೊತ್ತಾಯಿತು. ಈ ಸಲ ನೀವು ಹಿಂದಿನಿಂದ ತಕ್ಕೊಳ್ಳುತ್ತೀರಿ ಅಂತ. ಹಿಂದಿನಿಂದ ತಕ್ಕೊಳ್ಳುವವರನ್ನು ಹಿಡಿಬೇಕು ಅಂತಲೇ ಹಿಂದಿನಿಂದ ಬಂದದ್ದು. ಹರಿಯೇ, ತೈಜಸ ಶರೀರಿಗಳಾದಂತಹ ನಮಗೆ ಉಚ್ಛ್ವಾಸ ನಿಶ್ವಾಸ ಇಲ್ಲ. ಯಾವ ಕಡೆಯಿಂದಲೂ ಪಡ್ಕೊಳ್ಳಬಹುದು, ಸಮಾನತೆ ಉಂಟು. ಬಿಡೋಣ. ಆ ದ್ವಾರದಿಂದ ನೀ ಬಂದಿ ಎನ್ನುವ ಕಾರಣಕ್ಕೆ ಬೇಕಾಗಿ ನೀ ಇನ್ನು ಮುಂದೆ ಅಧೋಕ್ಷಜ ಸ್ವೀಕರಿಸಿದ್ದೇನೆ. ಬಾಕಿ ಶೋಧನೆ ನಿಜ. ಒಂದು ದಾರಿ ಇದು ಬಿಟ್ಟೆ ಬಾಯಿ.